ನಮ್ಮ ಇಂಡಸ್ಟ್ರಿ ಎಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಿದೆ ಅಂತ ನನಗಿಲ್ಲಿ ಇವತ್ತು ಗೊತ್ತಾಗಿರುವಂಥದ್ದು, ಅಂದರೆ ರಿಯಲೈಸ್ ಆಗಿರುವಂಥದ್ದು ತುಂಬ ಲೇಟ್ ಆದರೂ ಕೂಡ ನಿಮ್ಮ ಮುಂದೆ ಇಳಿಸ್ತೀನಿ. ಹಾಗೆಯೇ ಈ ಅಪ್ಕಮಿಂಗ್ ಡೇಸಲ್ಲಿ ಯಾವ ಸಿನಿಮಾ ರಿಲೀಸ್ ಆಗಿಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್, ಅದೆಲ್ಲ ಮಾಡಿದೆ ಅಲ್ಲ ಸಾದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದರೆ, ಪ್ರತಿಯೊಂದು ಇಂಡಸ್ಟ್ರಿದೂ ಅವ್ರದ್ದೇ ಆದಂಥ ಸಿನಿಮಾಗಳು ಅವ್ರದ್ದೇ ಆದಂಥ ಒಂದು ಜಾನರಲ್ಲಿ ತೆಗಿತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಮಿಕ್ಸ್ಡ್ ಕೂಡ ಇರುತ್ತೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದಂಥ ಡೈರೆಕ್ಟರ್ಸ್ ಇರ್ತಾರೆ, ತೆಗಿತಾ ಹೋಗ್ತಾರೆ. ಆದರೆ ಯಾವ ಸಿನಿಮಾ ಯಾವ ಇಂಡಸ್ಟ್ರಿಯಲ್ಲಿ ಯಾವ ರಾಜ್ಯದಲ್ಲಿ ಯಾವ್ದು ಕ್ಲಿಕ್ ಆಗ್ತಿದೆ ಅಂತ ನಾನು ನಿಮ್ಮ ಮುಂದೆ ಇಡ್ತಿರೋವಂಥದ್ದು. ಮೊದಲನೇದಾಗಿ ಮಾತಾಡೋದಾದರೆ, ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣ, ಈ ಒಂದು ತೆಲುಗು ಸಿನಿಮಾ ಇಂಡಸ್ಟ್ರಿ ಇದೆ, ಟಾಲಿವುಡ್ ಏನಿದೆ, ಆಂಧ್ರ ಪ್ರದೇಶ ಅಥವಾ ತೆಲಂಗಾಣದಲ್ಲಿ ನಡೆಯುವಂಥದ್ದು ಡ್ರಾಮ್ಯಾಟಿಕ್ ಸಿನಿಮಾಸ್ ಜಾಸ್ತಿ ನಡೆಯುವಂಥದ್ದು. ಆಬ್ವಿಯಸ್ಲಿ ಸೌತ್ ಇಂಡಿಯಾ ಸಿನಿಮಾನೇ ಡ್ರಾಮ್ಯಾಟಿಕ್ ಆಗಿರುವಂಥದ್ದು, ಆದರೆ ಡ್ರಾಮಾ ಇಲ್ಲಿ ಜಾಸ್ತಿ ನಡೆಯುವಂಥದ್ದು ತೆಲುಗು ಸಿನಿಮಾಸಲ್ಲಿ ಆಗಿರುವಂಥದ್ದು. ಇದು ಕ್ಲಿಕ್ ಆಗೋದ್ರಿಂದ, ಇದು ವರ್ಕ್ ಆಗೋದ್ರಿಂದ, ರಾಜಮೌಳಿಯವರಿಗೂ ಕೂಡ ವರ್ಕ್ ಆಗಿರೋದ್ರಿಂದ ಅವರದನ್ನು ಫ್ಯಾಂಟಸಿ ರೀತಿಲಿ ನೆಕ್ಸ್ಟ್ ಲೆವೆಲ್ ಒಂದು ವಾರಣಾಸಿ, ನೀವು ಅವರ ಒಂದು ಏನಂತಾರೆ ವಿಷನ್ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ಸ್ಟೋರಿ ಫೋಕಸ್ಡ್ ಆಗಿರುವಂಥದ್ದು. ಯಾವತ್ತೂ ಅವರು ಸ್ಟೋರಿ ಒಂದು ಯಾವ ರೀತಿ ಸ್ಕ್ರೀನ್ ಪ್ಲೇನ ಬರೀತಾರಲ್ಲ, ರೈಟಿಂಗ್ಸ್ ಹೇಗಿರುತ್ತಲ್ಲ, ಅದ್ಭುತವಾಗಿರುವಂಥ ರೈಟಿಂಗ್ಸ್. ಸೊ ಅದು ಆ ಮಲಯಾಳಂ ಇಂಡಸ್ಟ್ರಿಲಿ ಕ್ಲಿಕ್ ಕೂಡ ಆಗುತ್ತೆ, ಯಾಕೆಂದರೆ ಅಲ್ಲಿ ದೊಡ್ಡ ಹೀರೋ ಅದೆಲ್ಲ ಕ್ಲಿಕ್ ಆಗಲ್ಲ. ಮೂರನೇದಾಗಿ ಬರೋದಾದರೆ ತಮಿಳ್ ಇಂಡಸ್ಟ್ರಿಗೆ ಬರ್ತೀನಿ. ತಮಿಳ್ ಇಂಡಸ್ಟ್ರಿಯವ್ರು ಯಾವಾಗ್ಲೂ ಸ್ಟ್ಯಾಂಡ್ ಔಟ್ ಆಗ್ತಾರೆ, ಆಯಿತಾ. ನಾನು ಬೇರೆ ಯಾವ ಇಂಡಸ್ಟ್ರಿನ ಕನ್ಸಿಡರ್ ಮಾಡಲ್ಲ. ಈ ಒಂದು ಸ್ಟ್ಯಾಂಡ್ ಔಟ್ ವಿಷಯಕ್ಕೆ ಬಂದಾಗ ಯಾವಾಗಲೂ ಟೈಮ್ ಮಿಷಿನ್ನು, ಟೈಮ್ ಲೂಪಲ್ಲಿ ಸಿಗಾಕೊಂಡಿರೋದು. ಮಾನಾಡು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಟೈಮ್ ಲೂಪಲ್ಲಿ ಸಿಗಾಕೊಂಡಿರೋದು. ಸೊ ಈ ಥರ ಒಂದು ವಿಭಿನ್ನವಾಗಿ ಯೋಚನೆ ಮಾಡುವಂಥದ್ದೆಲ್ಲ ನಮ್ಮ ತಮಿಳ್ ಇಂಡಸ್ಟ್ರಿನ ಬರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಕನ್ನಡ ಇಂಡಸ್ಟ್ರಿಗೆ ಬಂದರೆ ಅದರದ್ದೇ ಆದಂಥ ಒಂದು ಸ್ಟ್ಯಾಂಡ್ ಔಟ್ ಇದೆ. ನಿಮಗೆ ಯಾಕೆ ಗೊತ್ತಾ ಈ ವಿಷಯನ ನಾನು ಹೇಳ್ತಾ ಇದ್ದೀನಿ? ಕನ್ನಡ ಇಂಡಸ್ಟ್ರಿಗೆ ಲಾಸ್ಟ್ಗೆ ಯಾಕೆ ಬಂದೆ ಗೊತ್ತಾ? ಕನ್ನಡ ಇಂಡಸ್ಟ್ರಿ ಎಲ್ಲರೂ ನೋಟಿಸ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿ ಇಸ್ ವಿನ್ನಿಂಗ್. 2026 ಅಂತಲ್ಲ, ಲೇಟ್ 2025 ಹಾಗೆಯೇ 2026 ನನಗೆ ಇದು ನೋಟಿಸ್ ಮಾಡೋದಕ್ಕೆ ಸಿಕ್ಕಿರೋವಂಥದ್ದು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಈ ಒಂದು ವಿಷಯನ ನಿಮ್ಮ ಮುಂದೆ ಇಡೋದಕ್ಕೆ. ಓಕೆ, ಕನ್ನಡ ಇಂಡಸ್ಟ್ರಿ ಏನಪ್ಪ ಅದು ಸ್ಟ್ಯಾಂಡ್ ಔಟ್ ಆಗ್ತಿರೋವಂಥದ್ದು, ಯಾವಾಗಲೂ ಬಡ್ಕೊತಿರುವಂಥದ್ದು ಒಂದೇ ಒಂದು ವಿಷಯ ಆಗಿರುವಂಥದ್ದು, ಮಾಸ್ ಸಿನಿಮಾಸಿಗೋಸ್ಕರ ಕನ್ನಡ ಸಿನಿಮಾ ಇಂಡಸ್ಟ್ರಿ. ನೀವು ಅನ್ಕೊಂತಿರ್ಬೋದು, ಏನು ಗುರು ಮಾಸ್ ಅಂತ ಮಾತಾಡ್ತಿದ್ದೀನಿ, KGF ಬಗ್ಗೆ ಮಾತಾಡ್ತಿಲ್ಲ ತಾನೆ? KGF ಬಗ್ಗೆ ಅಲ್ವೇ ಅಲ್ಲ ನಾನು ಮಾತಾಡ್ತಿರೋವಂಥದ್ದು. ಮಾಸ್ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಿ ಸ್ಟಾರ್ಟ್ ಆಗಿರೋವಂಥದ್ದು ಓಮ್ ಸಿನಿಮಾಯಿಂದ. ಅದಕ್ಕೂ ಮೊದಲು ತುಂಬಾ ರಾಜ್ಕುಮಾರ್ ಅವ್ರ ಸಿನಿಮಾಸ್ ಎಲ್ಲ ಮಾಸ್ ಲೆವೆಲ್ಗೆ ಇತ್ತು, ಅದು ಅಂದರೆ ಕ್ಲಾಸಾಗಿ ಮೇಂಟೈನ್ಡ್ ಆಗೇ ಇತ್ತು. ಆದರೆ ಓಮ್ ಸಿನಿಮಾ ಬಂದ ಮೇಲೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಇಂಡಸ್ಟ್ರಿಗೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಇಷ್ಟಪಡುವಂಥದ್ದು ಮಾಸ್ ಸಿನಿಮಾಸ್ ಆಗಿರುವಂಥದ್ದು. ಆಬ್ವಿಯಸ್ಲಿ ನೀವು ಹೇಳ್ಕೋಬೋದು, ಸಲಾರ್ ಇಲ್ಲಿಂದ ಹೋದ್ರಲ್ಲ ಪ್ರಶಾಂತ್ ನೀಲ್ ಅವರು, ಸೊ ಅವರು ಕೂಡ ಇನ್ಸ್ಪೈರ್ ಆಗಿರುವಂಥದ್ದು ಉಪೇಂದ್ರ ಅವ್ರನ್ನೇ. ನಿಮಗೆ ಅವರೇ ಓಪನ್ ಆಗಿ ಹೇಳ್ಕೊಂಡಿರ್ಬೇಕಾದ್ರೆ ಇದರಲ್ಲಿ ಮುಚ್ಚುಮರೆ ಏನಿದೆ? ಸೊ ಎಲ್ಲ ಇಂಡಸ್ಟ್ರಿಯಲ್ಲೂ ಅವ್ರದ್ದೇ ಆದಂಥ ಸಿನಿಮಾ, ಅವ್ರದ್ದೇ ಆದಂಥ ಡೈರೆಕ್ಟರ್ಸ್ ಬೇರೆ ಬೇರೆ ರೀತಿಯಲ್ಲಿ ತೆಗೆದಿದ್ದಾರೆ. ಆದರೆ ಸ್ಟ್ಯಾಂಡ್ ಔಟ್ ಆಗಿರುವಂಥದ್ದು ವಿಷಯ ನೀವು ಇಲ್ಲಿ ನೋಟಿಸ್ ಮಾಡಬೇಕಾಗಿರುವಂಥದ್ದು. ಈಗ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಟಾಕ್ಸಿಕ್ ಸಿನಿಮಾದಲ್ಲಿ ನಾನು ಏನು ಹೇಳಿದ್ದು ತುಂಬಾನೇ ಹಿಂದೆನೇ ಏನು ಹೇಳಿದ್ದೆ, ಅದು ಈಗ ಸಿನಾಪ್ಸಿಸ್ ಆಗಿ ಆಚೆ ಬಂದಿದೆ ಅಂತಲೇ ಹೇಳ್ಬೋದು. ಸ್ಟೋರಿ ಯಾವ ಬೇಸ್ಡ್ ಮೇಲಿದೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ 1940s ಹಿಡಿದು 1970s ವರೆಗೂ, ಅಂದರೆ ನಮಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತ ಆದರೂ ಕೂಡ ಆ ಪೋರ್ಟ್ ಏರಿಯಾ ಏನಿದೆ, ಆ ಕೋಸ್ಟಲ್ ಏರಿಯಾ ಏನಿದೆ, ಅಲ್ಲಿ ಇನ್ನೂ ಕೂಡ ಸ್ಮಗ್ಲಿಂಗ್ ನಡೀತಾ ಇತ್ತು. ಆ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಯಾವ ರೇಂಜ್ಗೆ ಎಲಿವೇಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗಿರುವಂಥದ್ದು. ಇದೊಂದು ಹಿಡನ್ ಸ್ಟೋರಿ, ಹಿಡನ್ ಪೇಜಸ್ ಅಲ್ಲಿ ಇರೋಂಥ ಒಂದು ಸ್ಟೋರಿ ಆಗಿರುವಂಥದ್ದು. ಯಾರು ಕೂಡ ಅಷ್ಟು ಆಚೆ ಹಾಕಲ್ಲ. ಅದಕ್ಕೋಸ್ಕರನೇ ಮೇನ್ಲಿ ಯಶ್ ಅವರು ಇದನ್ನ ತಗೊಂಡಿರೋದು, ಟೇಕ್ ಓವರ್ ಮಾಡಿರುವಂಥದ್ದು ಯೂನಿಕ್ ಸ್ಟೋರಿ ಆಗಿ ಕನ್ಸಿಡರ್ ಆಗುತ್ತೆ. ಯಾರು ಇದನ್ನ ಅಷ್ಟು ಆಚೆ ಹಾಕಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಇಂಡಿಯನ್ ಹಿಸ್ಟ್ರಿಗೆ ಸೇರುವಂಥ ಒಂದು ಸೇರ್ಪಡೆ ಆಗುವಂಥ ಒಂದು ಸ್ಟೋರಿನೇ ಆಗಿರೋದ್ರಿಂದ, ಸೊ ನಾನಿಲ್ಲಿ ಇದನ್ನು ಖುಷಿಯಾಗಿ ಹೇಳ್ಕೊತಾ ಇದ್ದೀನಿ. ಈ ಒಂದು ಸಿನಿಮಾ ಒಂದು ಮಾರ್ಕ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಎರಡನೇ ಅಪ್ಡೇಟ್ ಬಂದು, ಹಯಗ್ರೀವ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹಾಗೇನೆ ನೀವು ಎಲ್ಲ ನೋಡ್ತಿರೋ ಹಾಗೆ ಥರ್ಡ್ ಕೇಸ್ನ ಕೂಡ ಇಲ್ಲಿ ಓಪನ್ ಮಾಡಿದರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಏನಿದೆ ಬರೋಕೊಟ್ಟಿದೆ, ಫೆಬ್ರವರಿ 20ನೇ ತಾರೀಕು ಆಗಿರುವಂಥದ್ದು. ಎರಡೂ ಸಿನಿಮಾ ಕೂಡ ವಿಶ್ ಮಾಡಿ, ಯಾಕೆಂದರೆ ಎರಡೂ ಸಿನಿಮಾದ ಟೀಸರ್ ಕಟ್ ನಿಮಗೆ ನೋಡಿದ್ರೆ ಒಂದು ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ. ಡಿ ಬಾಸ್ ಅವರ ಬರ್ಡೇಗೆ ವಿಶ್ ಮಾಡಿರುವಂಥದ್ದು ಅವರು, ಆ ಒಂದು ಹಾಫ್ ಆಫ್ ದ ವಿಡಿಯೋ ವಿಶಿಂಗೇ ಇರುವಂಥದ್ದು, ಯಾಕೆಂದರೆ ಅಷ್ಟು ಅಡ್ಮೈರ್ ಮಾಡ್ತೀರ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಹಾಗೇನೆ ಗಿಲ್ಲಿ ನಟ ಅವರ ಪೋರ್ಷನ್, ನಾನು ಹೇಳೋದೇನಂತಂದ್ರೆ, ನೀವು ಅವ್ರನ್ನ ಕಾಮಿಡಿ ಪೋರ್ಷನ್ಗೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲಿ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ನಿಂತಿರುವಂಥದ್ದು ನೋಡಿ, ಆಬ್ವಿಯಸ್ಲಿ ಕಾಮಿಡಿ ಅದ್ಭುತವಾಗಿರುತ್ತೆ. ಸೊ ಈ ಸಿನಿಮಾನು ಕೂಡ ನೋಡುವಂಥದ್ದು ಭರ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ಅವರ ಕಟ್ಔಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅವರು ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ಮೇನ್ಲಿ ಅವರು ತುಂಬಾನೇ ಹಿಂದಿನ ಸಿನಿಮಾಗಳೆಲ್ಲ ಅವರು ವರ್ಕ್ ಮಾಡ್ದಲ್ಲೇ ಬಂದಿರುವಂಥದ್ದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ಹಯಗ್ರೀವ ಸಿನಿಮಾಗೆ ಅವ್ರಿಗೆ 100% ಕೊಟ್ಟಿರ್ತಾರೆ. ಆಕ್ಟಿಂಗ್ ಆಬ್ವಿಯಸ್ಲಿ ನೀವು ಮೊದಲ ಸಿನಿಮಾದಲ್ಲಿ ನೋಡ್ಕೊಂಡ್ ಬಂದಿದೆ ಅಂತ, ಬಜಾರಿಂದನೂ ನೀವು ನೋಡ್ಕೊಂಡ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಅನಿಸಿಕೆಗಳು ದಯವಿಟ್ಟು
ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೀವು ಲೈಕ್ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸೂಪರಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಾನಂತೂ ವ್ಯೂಸಿಗೋಸ್ಕರ ಅಲ್ಲ, ಪ್ರತಿಯೊಂದೂ ಒಂದು ಯುನೀಕ್ ಆಗಿ ಡಿಸ್ಕಷನ್ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಾನು ಮಾತಾಡುವಂಥದ್ದು ಸಿನಿಮಾಸ್ ಬಗ್ಗೆ ಮಾತ್ರ ಆಗಿರುವಂಥದ್ದು. ಪೀಸ್ ಔಟ್.